ನಮಸ್ಕಾರ ಫ್ರೆಂಡ್ಸ್. IOCL ಹುದ್ದೆ ಅಧಿಸೂಚನೆ ನೋಡಬಹುದು. ಇಲ್ಲಿ ಸಂಸ್ಥೆ ಹೆಸರು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ನಲ್ಲಿ ಹುದ್ದೆಗಳ ಸಂಖ್ಯೆ 200 ನೋಡಿ. ಉದ್ಯೋಗಸ್ಥ ಕರ್ನಾಟಕ, ಕೇರಳ, ಆಂಧ್ರ ಪ್ರದೇಶ, ತಮಿಳುನಾಡು. ಇನ್ನು ಪೋಸ್ಟ್ ಹೆಸರು ಅಪ್ರೆಂಟಿಸ್ ಹುದ್ದೆಗಳು. ಸ್ಟೈಫಂಡ್ ನೋಡಿ IOCL ಮಾನದಂಡಗಳ ಪ್ರಕಾರ ಅಂತ ಕೊಟ್ಟಿದ್ದಾರೆ. ಇನ್ನು ಪೋಸ್ಟ್ಗಳ ಆಧಾರದ ಮೇಲೆ IOCL ಹುದ್ದೆಯ ವಿವರಗಳು ಹೀಗಿದೆ ನೋಡಿ. ಪೋಸ್ಟ್ ಹೆಸರು ಟ್ರೇಡ್ ಅಪ್ರೆಂಟಿಸ್ 55 ಹುದ್ದೆಗಳಿದ್ದಾವೆ. ಮತ್ತು ತಂತ್ರಜ್ಞ ಅಪ್ರೆಂಟಿಸ್ ಒಂದು 25 ಹುದ್ದೆಗಳಿದ್ದಾವೆ ಸ್ನೇಹಿತರೆ. ನೀವು ಅಪ್ಲಿಕೇಶನನ್ನು ಇದು ಇಂಗ್ಲೀಷ್ನಲ್ಲಿದೆ, ಅಂದರೆ ನೋಟಿಫಿಕೇಷನ್ನು ನೋಡ್ಕೊಂಡು ನೀವು ಹಾಕಬೇಕು. ಇನ್ನು ರಾಜ್ಯದ ವಿವರ ನೋಡೋದಾದರೆ ತಮಿಳುನಾಡಿನ ಮತ್ತು ಪುದುಚೇರಿನಲ್ಲಿ 45 ಪೋಸ್ಟ್ಗಳಿದ್ದಾವೆ. ಇನ್ನು ಕರ್ನಾಟಕದಲ್ಲಿ 25 ಪೋಸ್ಟ್ಗಳಿದ್ದಾವೆ. ಕೇರಳದಲ್ಲಿ 60 ಇದೆ ನೋಡ್ಬೋದು. ಆಂಧ್ರ ಪ್ರದೇಶ 35, ತೆಲಂಗಾಣ 35. ಇನ್ನು IOCL ನೇಮಕಾತಿ 2025 ಅರ್ಹತಾ ವಿವರಗಳು ನೋಡೋದಾದರೆ ನೋಡಿ, ಇಲ್ಲಿ ಟ್ರೇಡ್ ಅಪ್ರೆಂಟಿಸ್ 10ನೇ ಮತ್ತು ITI ಅಂತ ಕೊಟ್ಟಿದ್ದಾರೆ. ತಂತ್ರಜ್ಞ ಅಪ್ರೆಂಟಿಸ್ ಡಿಪ್ಲೊಮಾ ಅಂತ ಕೊಟ್ಟಿದ್ದಾರೆ. ಇನ್ನು ಪದವೀಧರ ಅಪ್ರೆಂಟಿಸ್ ಪದವೀಧರ ಅಂತ ಕೊಟ್ಟಿದ್ದಾರೆ. ಇನ್ನು ವಯೋಮಿತಿ ನೋಡೋದಾದರೆ ನೋಡಿ, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ನೇಮಕಾತಿ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯು 31 ಜನವರಿ 2025ರಂತೆ ಕನಿಷ್ಠ 18 ವರ್ಷಗಳು ಮತ್ತು ಗರಿಷ್ಠ 24 ವರ್ಷಗಳನ್ನು ಹೊಂದಿರಬೇಕು ಅಂತ ಹೇಳಿದ್ದಾರೆ ನೋಡಿ. ವಯೋಮಿತಿ ಸಡಿಲಿಕೆ ಕೂಡ ಇದರಲ್ಲಿ ಇದೆ. SC/ST ಅವರಿಗೆ 5 ವರ್ಷಗಳು, OBC NCL ಅಂತ ಕೊಟ್ಟಿದ್ದಾರೆ ಅಭ್ಯರ್ಥಿಗಳು 3 ವರ್ಷಗಳು. ಇನ್ನು PWBD UR ಅಭ್ಯರ್ಥಿಗಳಿಗೆ 10 ವರ್ಷಗಳಿದ್ದಾವೆ. ಮತ್ತು PWBD OBC NCL ಅವರಿಗೆ ಅಭ್ಯರ್ಥಿಗಳಿಗೆ 13 ವರ್ಷಗಳು ಅಂತ ಕೊಟ್ಟಿದ್ದಾರೆ. ಇನ್ನು PWBD SC/ST ಅಭ್ಯರ್ಥಿಗಳಿಗೆ 15 ವರ್ಷಗಳು ಅಂತ ಕೊಟ್ಟಿದ್ದಾರೆ. ಅರ್ಜಿ ಶುಲ್ಕ ನೋಡಿ, ಅರ್ಜಿ ಶುಲ್ಕ ಯಾವುದೇ ಥರ ಅರ್ಜಿ ಶುಲ್ಕ ಇರೋದಿಲ್ಲ. ಇನ್ನು ಆಯ್ಕೆ ಪ್ರಕ್ರಿಯೆ ಮೆರಿಟ್ ಆಧಾರದ ಮೇಲೆ ಪಟ್ಟಿಯನ್ನು ತಯಾರಿಸ್ತಾರೆ ನೋಡಿ. IOCLಗೆ ನೇಮಕಾತಿ 2025ಕ್ಕೆ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ಕೊಟ್ಟಿದ್ದಾರೆ ನೋಡಿ. ಮೊದಲನೇದಾಗಿ IOCL ನೇಮಕಾತಿ ಅಧಿಸೂಚನೆ 2025 ಸಂಪೂರ್ಣವಾಗಿ ಪರಿಶೀಲಿಸಿ ಮತ್ತು ಅಭ್ಯರ್ಥಿಯು ಮಾನದಂಡಗಳನ್ನು ಪೂರೈಸುವುದನ್ನು ಖಚಿತಪಡಿಸಿಕೊಳ್ಳಿ. ನೇಮಕಾತಿ ಲಿಂಕನ್ನು ಕೆಳಗೆ ನೀಡಲಾಗಿದೆ ಅಂತ ಕೊಟ್ಟಿದ್ದಾರೆ. ಅಂದರೆ ನಾನು ಹೇಳ್ತೀನಿ, ಆನ್ಲೈನ್ ಮೋಡ್ ಮೂಲಕ ಅರ್ಜಿಯನ್ನು ಭರ್ತಿ ಮಾಡುವ ಮೊದಲು ದಯವಿಟ್ಟು ಸಂವಹನ ಉದ್ದೇಶಕ್ಕಾಗಿ ಸರಿಯಾದ ಇಮೇಲ್ ID ಮತ್ತು ಮೊಬೈಲ್ ಸಂಖ್ಯೆಯನ್ನು ಹೊಂದಿರಿ ಮತ್ತು ID ಪುರಾವೆ, ವಯಸ್ಸು, ಶಿಕ್ಷಣಕ ಅರ್ಹತೆ, ರೆಸ್ಯೂಮ್, ಯಾವುದೇ ಅನುಭವವಿದ್ದರೆ ಇತ್ಯಾದಿ ದಾಖಲೆಗಳನ್ನು ಸಿದ್ಧವಾಗಿಡಿ ಅಂತ ಕೊಟ್ಟಿದ್ದಾರೆ ನೋಡಿ. IOCL ಅಪ್ರೆಂಟಿಸ್ ಆನ್ಲೈನ್ನಲ್ಲಿ ಅನ್ವಯಿಸುವುದು ಕೆಳಗೆ ನೀಡಿರುವ ಲಿಂಕನ್ನು ಕ್ಲಿಕ್ ಮಾಡಿ ಅಂತ ಕೊಟ್ಟಿದ್ದಾರೆ. ಅಂದರೆ ಲಿಂಕ್ ಇಲ್ಲ ಇಲ್ಲಿ, ನಾನು ಹೇಳ್ತೀನಿ ನಿಮಗೆ. ಇದು ಇಂಗ್ಲೀಷ್ನಲ್ಲಿದೆ. PDF ಅಂತ ಹೇಳಿದ್ರೆ ಅಫಿಷಿಯಲ್ ನೋಟಿಫಿಕೇಷನು. ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೇನೆ, ಇದಕ್ಕೂ ಇಂಗ್ಲೀಷ್ನಲ್ಲಿದೆ. ಬಟ್ ನಾನು ಹೇಳ್ತೀನಿ ಒಂದು ವೆಬ್ಸೈಟು, ಆ ವೆಬ್ಸೈಟ್ನಲ್ಲಿ ನೀವು ಹೋಗಿ ಕ್ಲಿಕ್ ಮಾಡಿದ್ರೆ ನೋಡಿದ್ರೆ ಓಪನ್ ಆಗುತ್ತೆ ನೋಡಿ. IOCL ಆನ್ಲೈನ್ ಅರ್ಜಿ ನಮೂನೆಯಲ್ಲಿ ಅಗತ್ಯವಿರುವ ಎಲ್ಲ ವಿವರಗಳನ್ನು ನವೀಕರಿಸಿ. ನಿಮ್ಮ ಇತ್ತೀಚಿನ ಫೋಟೋಗ್ರಾಫ್ ಜೊತೆಗೆ ಅಗತ್ಯ ಪ್ರಮಾಣಪತ್ರಗಳು, ದಾಖಲೆಗಳ ಸ್ಕ್ಯಾನ್ ಮಾಡಿದ ಪ್ರತಿಗಳನ್ನು ಅಪ್ಲೋಡ್ ಮಾಡಿ ಅಂತ ಕೊಟ್ಟಿದ್ದಾರೆ ನೋಡಿ. ಅಂದರೆ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ಬೇಕು, ಕೇಳಿದಾಗ ಅಪ್ಲೋಡ್ ಮಾಡಬೇಕು. ನಿಮ್ಮ ವರ್ಗದ ಪ್ರಕಾರ ಅರ್ಜಿ ಶುಲ್ಕವನ್ನು ಪಾವತಿಸಿ. ಅಂದರೆ ನಿಮ್ದು ಯಾವುದಾದ್ರೂ ಕ್ಯಾಸ್ಟ್ ಇದ್ದರೆ ಆ ಕ್ಯಾಸ್ಟ್ಗೆ ಏನಾದರೂ ಅರ್ಜಿ ಶುಲ್ಕ ಕೇಳ್ತಾ ಇದ್ದರೆ ನೀವು ಪಾವತಿಸಬೇಕಾಗ್ತದೆ. ಇನ್ನು IOCL ನೇಮಕಾತಿ 2025 ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸಲ್ಲಿಸುವ ಬಟನನ್ನು ಕೊನೆಯದಾಗಿ ಕ್ಲಿಕ್ ಮಾಡಿ. ಹೆಚ್ಚಿನ ಉಲ್ಲೇಖಕ್ಕಾಗಿ ಅಪ್ಲಿಕೇಶನ್ ಸಂಖ್ಯೆ ಅಥವಾ ವಿನಂತಿ ಸಂಖ್ಯೆಯನ್ನು ಅತ್ಯಂತ ಮುಖ್ಯವಾಗಿ ಸೆರೆ ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಅಂದರೆ ಅಪ್ಲಿಕೇಶನನ್ನು ಸಬ್ಮಿಟ್ ಬಟನನ್ನು ಪ್ರೆಸ್ ಮಾಡಿದ್ರೆ ಓಕೆ ಆಗುತ್ತೆ. ಇನ್ನು ಪ್ರಮುಖ ದಿನಾಂಕಗಳು ನೋಡಿ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 17/1/2025ರಿಂದ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇನ್ನು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಫೆಬ್ರವರಿ ತಿಂಗಳಲ್ಲಿ ಕ್ಲೋಸ್ ಆಗುತ್ತೆ. ಇನ್ನು IOCL ಅಧಿಸೂಚನೆ ಪ್ರಮುಖ ಲಿಂಕ್ಗಳು ನೋಡಿ. ಅಧಿಕೃತ ಅಧಿಸೂಚನೆ PDF ನೋಡಿ, ನಾನು ಹೇಳಿದ್ನಲ್ಲ, ಅಧಿಕೃತ ವೆಬ್ಸೈಟ್ IOCL.com. ಈ ಒಂದು ವೆಬ್ಸೈಟ್ಗೆ ಹೋದರೆ ನಿಮಗೆ